ನಮಸ್ಕಾರ. ಮತ್ತೊಂದು ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಇವತ್ತಿನ ದಿನ ಕನ್ನಡ ವ್ಯಾಕರಣದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ನಾಮಪದದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಟುಡೇ ವಿ ಆರ್ ಗೋಯಿಂಗ್ ಟು ಲರ್ನ್ ನಾಮಪದ. ನಾಮಪದಕ್ಕೆ ಇಂಗ್ಲಿಷಲ್ಲಿ ನೌನ್ ಅಂತಾರೆ. ಏನಂತಾರೆ? ನೌನ್. ವಾಟ್ ಈಸ್ ಎ ನೌನ್? Noun is a name of a person, place, animal or a thing. Noun is a name of a person, place, animal or a thing. ಹಾಗಾದರೆ ಈ ನಾಮಪದಕ್ಕೆ ನಾವು ಕನ್ನಡದಲ್ಲಿ ಏನಂತೀವಿ ಅಂದರೆ, ಯಾವುದೇ ವಸ್ತು, ವ್ಯಕ್ತಿ, ಸ್ಥಳ, ಪ್ರಾಣಿಯ ಹೆಸರನ್ನು ತಿಳಿಸುವ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ಫಸ್ಟು ನೀವು ನಾಮಪದ ಅಂದರೆ ಏನು ಅಂತ ತಿಳ್ಕೊಳ್ಳಿ. ನಾಮಪದ ಅಂದರೆ ಏನು, ನಾಮಪದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ, ನಾಮಪದಕ್ಕೆ ಡೆಫಿನೇಷನ್ ಏನು ಅನ್ನೋದನ್ನು ಫಸ್ಟು ತಿಳ್ಕೊಳ್ಳೋಣ. ನಾಮಪದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ನೌನ್ ಅಂತಾರೆ. ನೌನ್ ಈಸ್ ಎ ನೇಮ್ ಆಫ್ ಎ ಪ್ಲೇಸ್, ಪರ್ಸನ್, ಅನಿಮಲ್ ಆರ್ ಎ ಥಿಂಗ್. ಕನ್ನಡದಲ್ಲಿ ನಾಮಪದ ಅಂದರೆ ಯಾವುದೇ ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ತಿಳಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಹೇಳ್ತೀವಿ. ಹಾಗಾದರೆ ಈ ನಾಮಪದವನ್ನು ನಾವು ಎಷ್ಟು ವಿಧಗಳಲ್ಲಿ ನೋಡ್ತೀವಿ? ನಾಮಪದಗಳು ಒಟ್ಟು ಎಷ್ಟು ಇದ್ದಾವೆ? ಅವುಗಳು ಯಾವ್ಯಾವು? ಅವುಗಳನ್ನು ಇಂಗ್ಲೀಷಲ್ಲಿ ಏನಂತಾರೆ? ಡೆಫಿನೇಷನ್ ಏನು? ಉದಾಹರಣೆ ಏನು? ವಾಕ್ಯಗಳಲ್ಲಿ ಈ ನಾಮಪದಗಳನ್ನು ಯಾವ ರೀತಿಯಾಗಿ ಬಳಸ್ತಾರೆ ಎಲ್ಲವನ್ನು ಕೂಡ ತಿಳಿದುಕೊಳ್ಳೋಣ. ಅದಕ್ಕೆ ಮೊದಲು ನಾವು ನಾಮಪದ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ನಾಮಪದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ತಿಳ್ಕೊಂಡ್ವಿ, ನಾಮಪದಕ್ಕೆ ಡೆಫಿನೇಷನನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಹಾಗಾದರೆ ಈ ನಾಮಪದಗಳು ಎಷ್ಟಿದ್ದಾವೆ ನಾಮಪದಗಳು? ನಾಮಪದಗಳು ಒಟ್ಟು 9 ಇದ್ದಾವೆ. ಎಷ್ಟಿದ್ದಾವೆ? ಒಟ್ಟು 9 ನಾಮಪದಗಳು ಇದ್ದಾವೆ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಆ ನಾಮಪದಗಳು ಯಾವ್ಯಾವು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ನಾಮಪದಗಳು ಯಾವ್ಯಾವು, ಕೈಂಡ್ಸ್ ಆಫ್ ನೌನ್ಸ್ ಯಾವ್ದ್ಯಾವ್ದಿದ್ದಾವೆ, ನಾಮಪದದಲ್ಲಿ ಯಾವ್ದ್ಯಾವ್ದೆಲ್ಲ ಇದ್ದಾವೆ? ಮೊಟ್ಟ ಮೊದಲಿಗೆ ವಸ್ತುವಾಚಕ ನಾಮಪದ. ಯಾವುದದು? ವಸ್ತುವಾಚಕ ನಾಮಪದ. ಇದನ್ನೇ ನಾಮವಾಚಕ ಅಂತ ಕೂಡ ಹೇಳ್ತಾರೆ. ಈ ನಾಮಪದದಲ್ಲಿ ಮೊಟ್ಟ ಮೊದಲನೇದು ವಸ್ತುವಾಚಕ ನಾಮಪದ. ಇದನ್ನು ಇಂಗ್ಲೀಷಲ್ಲಿ ಕಾಮನ್ ನೌನ್ ಅಂತ ಹೇಳ್ತಾರೆ. ಓಕೆ, ಈ ಕಾಮನ್ ನೌನ್ಗೆ ನಾವು ಎಕ್ಸಾಂಪಲ್ ಸಮೇತ, ಡೆಫಿನೇಷನ್ ಸಮೇತ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಆದರೆ ಇವತ್ತಿನ ದಿನ ನಾಮಪದ ಅಂದರೆ ಏನು, ನಾಮಪದದಲ್ಲಿ ಒಟ್ಟು ಎಷ್ಟು ವಿಧಗಳು ಇದ್ದಾವೆ, ಅವುಗಳು ಯಾವ್ಯಾವು, ನಾಮಪದವನ್ನು ಇಂಗ್ಲೀಷಲ್ಲಿ ಏನಂತಾರೆ, ಡೆಫಿನೇಷನ್ ಏನು, ಇಷ್ಟು ಮಾತ್ರ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ, ಕ್ಲಿಯರಾಗಿ ತಿಳ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಒಂದೊಂದನ್ನು ಕೂಡ ನಾನು ಎಕ್ಸಾಂಪಲ್ ಸಮೇತ ನಿಮಗೆ ಸೆಂಟೆನ್ಸಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಹಾಗೆಯೇ ಇವುಗಳನ್ನು ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ನಾವು ಗುರುತು ಮಾಡೋದು ಎಲ್ಲವನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಆದರೆ ಈ ಒಂದು ವಿಡಿಯೋದಲ್ಲಿ ನಾಮಪದಗಳು ಒಟ್ಟು ಎಷ್ಟಿದ್ದಾವೆ ಅನ್ನೋದನ್ನು ತಿಳ್ಕೊಳ್ತಾ ಇದ್ದೀವಿ. ಓಕೆ, ಒಂದನೇದು ವಸ್ತುವಾಚಕ ನಾಮಪದ. ರಿಪೀಟ್ ಮಾಡಿ, ವಸ್ತುವಾಚಕ ನಾಮಪದ. ಇದನ್ನು ನಾಮವಾಚಕ ಪದ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಈ ನಾಮವಾಚಕದಲ್ಲಿ ವಿಧಗಳು ಇದಾವ, ಉದಾಹರಣೆ ಏನು, ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈಗ ಎರಡನೆಯದು, ನಾಮಪದದ ವಿಧಗಳಲ್ಲಿ ಎರಡನೆಯದು ಯಾವುದು? ಗುಣವಾಚಕ. ಗುಣವಾಚಕ ನಾಮಪದ. ಈ ಗುಣವಾಚಕ ನಾಮಪದವನ್ನು ನಾವು ಮುಂದಿನ ವಿಡಿಯೋದಲ್ಲಿ ಉದಾಹರಣೆ ಸಹಿತ ವಿವರವಾಗಿ ತಿಳ್ಕೊಳ್ಳೋಣ. ಮೊದಲನೇದು ಯಾವುದು? ನಾಮವಾಚಕ ಅಥವಾ ವಸ್ತುವಾಚಕ ನಾಮಪದ. ಎರಡನೇದು ಯಾವುದು? ಗುಣವಾಚಕ ನಾಮಪದ. ಎರಡನೇದು ಯಾವುದು? ಗುಣವಾಚಕ ನಾಮಪದ. ಓಕೆ, ಮೂರನೇದು ಯಾವುದು? ಸಂಖ್ಯಾವಾಚಕ ನಾಮಪದ. ಮೂರನೇದು ಯಾವುದು? ಸಂಖ್ಯಾವಾಚಕ ನಾಮಪದ. ನಾಲ್ಕನೇದು ಸಂಖ್ಯೇಯವಾಚಕ ನಾಮಪದ. ಸಂಖ್ಯಾವಾಚಕಕ್ಕೂ ಸಂಖ್ಯೇಯವಾಚಕಕ್ಕೂ ಏನು ವ್ಯತ್ಯಾಸ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು.
ಈಗ ನಾವು ವಿಧಗಳನ್ನು ತಿಳ್ಕೊಳ್ತಾ ಇದ್ವಿ. ಒಂದನೆಯದು ಯಾವುದು? ವಸ್ತುವಾಚಕ ನಾಮಪದ. ಎರಡನೇದು ಯಾವುದು? ಗುಣವಾಚಕ ನಾಮಪದ. ಮೂರನೇದು ಯಾವುದು? ಸಂಖ್ಯಾವಾಚಕ ನಾಮಪದ. ನಾಲ್ಕನೇದು ಯಾವುದು? ಸಂಖ್ಯೇಯವಾಚಕ ನಾಮಪದ. ಓಕೆ, 4 ಆಯಿತು. ಇನ್ನು ಮುಂದಿನದು 5ನೆಯ ಒಂದು ನಾಮಪದ ಭಾವನಾಮ. 5ನೇದು ನಾಮಪದಗಳಲ್ಲಿ 5ನೇದು ಯಾವುದು? ಭಾವನಾಮ. ರಿಪೀಟ್ ಮಾಡಿ, ಇಂಗ್ಲೀಷಲ್ಲಿ ಏನಂತಾರೆ ಅಂತ ಕೂಡ ಹೇಳ್ತೀನಿ ನಾನು ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಭಾವನಾಮ. ಭಾವನಾಮ ಎಷ್ಟನೇದು? 5ನೇದು. ಮೊದಲನೇದು ಯಾವುದು? ವಸ್ತುವಾಚಕ ನಾಮಪದ. ಎರಡನೇದು ಯಾವುದು? ಗುಣವಾಚಕ ನಾಮಪದ. ಮೂರನೆಯದು ಸಂಖ್ಯಾವಾಚಕ ನಾಮಪದ. ನಾಲ್ಕನೇದು ಸಂಖ್ಯೇಯವಾಚಕ ನಾಮಪದ. 5ನೇದು ಭಾವನಾಮ. ನೆಕ್ಸ್ಟ್ ಪರಿಮಾಣವಾಚಕ ನಾಮಪದ. ನೆಕ್ಸ್ಟ್ ಯಾವುದು? ಪರಿಮಾಣವಾಚಕ ನಾಮಪದ. ಇದು 6ನೇದು ಪರಿಮಾಣವಾಚಕ ನಾಮಪದ. ಅದಾದಮೇಲೆ ಪ್ರಕಾರವಾಚಕ ನಾಮಪದ. 7ನೇದೇನು? ಪ್ರಕಾರವಾಚಕ ನಾಮಪದ. ಈಗ ಮತ್ತೆ ನಾನು ರಿಪೀಟ್ ಮಾಡ್ತೀನಿ ನೋಡಿ. 1ನೇದರಿಂದ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ನೋಡಿ. 1ನೇದು ವಸ್ತುವಾಚಕ, 2ನೇದು ಗುಣವಾಚಕ, 3ನೇದು ಸಂಖ್ಯಾವಾಚಕ, 4ನೇದು ಸಂಖ್ಯೇಯವಾಚಕ, 5ನೇದು ಭಾವನಾಮ, 6ನೇದು ಪರಿಣಾಮವಾಚಕ, 7ನೇದು ಪ್ರಕಾರವಾಚಕ. ಓಕೆ, ಇವುಗಳನ್ನು ಇಂಗ್ಲೀಷಲ್ಲಿ ಏನಂತಾರೆ, ವಾಕ್ಯಗಳಲ್ಲಿ ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಗ್ರಾಮರಲ್ಲಿ ಇವುಗಳನ್ನು ಬಳಸ್ತಾರೆ, ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 8ನೇದು ದಿಗ್ವಾಚಕ. ಏನದು? 8ನೇದು ದಿಗ್ವಾಚಕ. ಹೆಸರೇ ನಮಗೆ ಡೆಫಿನೇಷನ್ ಕೊಡುತ್ತೆ, ಅದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಾನು. 8ನೇದು ಯಾವುದು? ದಿಗ್ವಾಚಕ ನಾಮಪದ. ನೆಕ್ಸ್ಟು ಕಡೆಯದು 9ನೇದು ಸರ್ವನಾಮ ನಾಮಪದ. 9ನೇದು ಯಾವುದು? ಸರ್ವನಾಮ ನಾಮಪದ. ಈಗ ಎಲ್ಲವನ್ನು ಕೂಡ ಒಮ್ಮೆ ನಾನು ರಿಪೀಟ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾಮಪದ ಅಂದರೆ ಏನು? ಯಾವುದೇ ವಸ್ತು, ವ್ಯಕ್ತಿ, ಸ್ಥಳ ಮತ್ತು ಪ್ರಾಣಿಯ ಹೆಸರನ್ನು ತಿಳಿಸುವ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ನಾಮಪದಕ್ಕೆ ನೌನ್ ಅಂತ ಹೇಳ್ತೀವಿ. ಈ ನೌನ್ಗೆ ಡೆಫಿನೇಷನ್ ಬಂದು ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಎ ಥಿಂಗ್ ಅಂತ. ಓಕೆ, ನೌನ್ ಅಂತ ಕರೀತಾರೆ ನಾಮಪದಕ್ಕೆ. ಈ ನಾಮಪದದಲ್ಲಿ ನಾವು ಒಟ್ಟು 9 ವಿಧಗಳನ್ನು ನೋಡ್ತೀವಿ. ಎಷ್ಟು ವಿಧಗಳನ್ನು ನೋಡ್ತೀವಿ? 9 ಪ್ರಕಾರಗಳನ್ನು, 9 ವಿಧಗಳನ್ನು ನೋಡ್ತೀವಿ. ವಿ ಹ್ಯಾವ್ 9 ಕೈಂಡ್ಸ್ ಆಫ್ ನೌನ್ಸ್. ಇನ್ ಕನ್ನಡ ವಿ ಹ್ಯಾವ್ 9 ನಾಮಪದಗಳು. 9 ನಾಮಪದಗಳು ಇದ್ದಾವೆ. ಅವುಗಳಲ್ಲಿ ಮೊದಲನೇದು ವಸ್ತುವಾಚಕ ನಾಮಪದ, 2 ಗುಣವಾಚಕ ನಾಮಪದ, 3 ಪ್ರಕಾರವಾಚಕ ನಾಮಪದ, 4 ಸಂಖ್ಯಾವಾಚಕ, 5 ಸಂಖ್ಯೇಯವಾಚಕ, 7 ಭಾವನಾಮ, 8 ಪ್ರಕಾರವಾಚಕ, 9 ದಿಗ್ವಾಚಕ, 10ನೇದು ಸರ್ವನಾಮ ನಾಮಪದ. ಹೀಗೆ ನಾವು ಒಟ್ಟು 9 ಪ್ರಕಾರಗಳನ್ನು ನಾಮಪದದಲ್ಲಿ ಕಾಣ್ತೀವಿ. ಹಾಗಾದರೆ ಈ 9 ನಾಮಪದಗಳಿಗೆ ಉದಾಹರಣೆ ನೀವು ವಾಕ್ಯಗಳಲ್ಲಿ ಇವುಗಳನ್ನು ಯಾವ ರೀತಿಯಾಗಿ ಬಳಸ್ತಾರೆ, ಈ ಥರ ನೀವು ಡೌಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ನಾಮಪದ ಅಂದರೆ ಏನು? ವಸ್ತು, ವ್ಯಕ್ತಿ, ಸ್ಥಳ ಮತ್ತು ಹೆಸರನ್ನು ತಿಳಿಸುವಂತಹ, ಪ್ರಾಣಿಗಳ ಹೆಸರನ್ನು ತಿಳಿಸುವಂತಹ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ನಾಮಪದದಲ್ಲಿ ಒಟ್ಟು 9 ಪ್ರಕಾರಗಳನ್ನು ನಾವು ಕಾಣ್ತೀವಿ. ಅವುಗಳು ಯಾವ್ಯಾವು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಖಂಡಿತ ಮಿಸ್ ಮಾಡಬೇಡಿ. ಗ್ರಾಮರ್ನ ಮುಂದಿನ ವಿಡಿಯೋದಲ್ಲಿ ನಾನು ಪ್ರತಿ ನಾಮಪದವನ್ನು ವಿವರಣೆ ಮಾಡ್ತಾ ಎಕ್ಸಾಂಪಲ್ ಮುಖಾಂತರ ಅವುಗಳಿಗೆ ಡೆಫಿನೇಷನ್, ಹಾಗೆಯೇ ಸೆಂಟೆನ್ಸಲ್ಲಿ ಯಾವ ರೀತಿಯಾಗಿ ಈ ನಾಮಪದಗಳನ್ನು ಬಳಸ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಓಕೆ, ಅಲ್ಲಿಯವರೆಗೂ ಮುಂದಿನ ವಿಡಿಯೋ ನಿಮಗೆ ಬರಬೇಕಂದ್ರೆ ಏನು ಮಾಡಬೇಕು? ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ಡಿಸ್ಲೈಕ್ ಕೂಡ ಮಾಡ್ಬೋದು. ಹಾಗೆ ನಿಮ್ಮ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಮುಂದಿನ ವಿಡಿಯೋಗಾಗಿ ಚಾನಲಲ್ಲಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ನೆಕ್ಸ್ಟ್ ಗ್ರಾಮರ್ ವಿಡಿಯೋ ನಿಮಗೆ ತಲುಪುತ್ತೆ.
ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.